ಎಲ್ಲ ಇಂಡಿಯನ್ ಹಿಸ್ಟ್ರಿಗೆ ಸ್ವಾಗತ. ನಾನಿವತ್ತು ಮಾತನಾಡ್ತಿರೋದು ಬರ್ಮುಡಾ ಟ್ರಯಾಂಗಲ್. ಉತ್ತರ ಅಮೆರಿಕಾದ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿರುವ ಒಂದು ಪ್ರದೇಶವಾಗಿದೆ. ಆದರೆ ಈ ಪ್ರದೇಶದ ಗಡಿಗಳು ಸ್ಪಷ್ಟವಾಗಿಲ್ಲ. ಇದು ಸರಿಸುಮಾರು ಫ್ಲೋರಿಡಾದ ಅಟ್ಲಾಂಟಿಕ್ ಕರಾವಳಿಯಿಂದ ಬರ್ಮುಡಾದ ಅಂಡ್ ಗ್ರೇಟರ್ ಆಂಟಿಲಿಸ್ ದ್ವೀಪಗಳವರೆಗೆ ವ್ಯಾಪಿಸಿದೆ. ಈ ಪ್ರದೇಶವು ತ್ರಿಕೋನಾಕಾರದಲ್ಲಿ ಕಾಣುವುದರಿಂದ ಇದನ್ನು ಬರ್ಮುಡಾ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅಲ್ಲಿ ಸಾವಿರಾರಕ್ಕೂ ಹೆಚ್ಚು ಹಡಗುಗಳು ನಾಪತ್ತೆಯಾಗಿವೆ. ಇಂದಿಗೂ ಅವುಗಳ ಅವಶೇಷಗಳು ಸಹಿತ ಸಿಕ್ಕಿಲ್ಲ. ಹಾಗೂ ನೂರಾರು ವಿಮಾನಗಳು ನಾಪತ್ತೆಯಾಗಿರುತ್ತವೆ. ಇವು ಯಾವುದರಲ್ಲೂ ಅವಶೇಷಗಳು ಸಿಕ್ಕಿಲ್ಲ. ಆದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಅಲ್ಲಿರುವ ದೈತ್ಯ ಅಲೆಗಳ ಕಾರಣದಿಂದ ಹಡಗುಗಳು ಮುಳುಗುತ್ತಿವೆ. ವಿಮಾನಗಳು ಗುರುತ್ವಾಕರ್ಷಣೆ ಕಳೆದುಕೊಂಡು ಅಲ್ಲಿಯೇ ಬೀಳುತ್ತಿವೆ ಎಂದೊಂದು. ಆದರೆ ಅವಶೇಷ ಸಿಕ್ಕಿಲ್ಲ. ಅರೆರೆ, ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಮಾತನಾಡುತ್ತಿರುವಾಗ ಆಂಜನೇಯ ಸ್ವಾಮಿ ಏಕೆ ಬಂದರು ಎಂದು ಕೇಳುತ್ತಿರುವಿರಾ? ಅದಕ್ಕೂ ಕಾರಣವಿದೆ. ರಾಮಾಯಣದಲ್ಲಿ ಸುಂದರಕಾಂಡ ಎಂಬ ಗ್ರಂಥವಿದೆ. ಅದರಲ್ಲಿ ನಮ್ಮ ಆಂಜನೇಯ ಸ್ವಾಮಿಯು ಸೀತಾಮಾತೆಯನ್ನು ಹುಡುಕುತ್ತಾ ಹೊರಟಾಗ ಪ್ರಸಂಗ ಬರುತ್ತದೆ. ಸಮಾಕ್ಷಿಪ್ತೋ ಅಸ್ತಿ ತರಸ ಪಣಕೃಪತ ಪರಕ್ರಮಃ ಪ್ರತಿಲೋಮೇನ ವಾತೇನ ಮಹಾನೌರಿವ ಸಾಗರೆ. ಇದರ ಅರ್ಥ, ಆಂಜನೇಯ ಸ್ವಾಮಿಯು ಸೀತಾಮಾತೆಯನ್ನು ಹುಡುಕಿಕೊಂಡು ಸಮುದ್ರ ತೀರದಲ್ಲಿ ಹೊರಟಾಗ ಸಮುದ್ರ ತೀರದಲ್ಲಿ ಯಾರೋ ತನ್ನನ್ನು ಎಳೆದಂತೆ ಭಾಸವಾಗುತ್ತದೆ. ಆಂಜನೇಯ ಸ್ವಾಮಿಯು ಹೇಳಿಕೊಂಡಿದ್ದಾರೆ. ಆ ಸಮುದ್ರದಲ್ಲಿ ಇರುವುದು ಸಿಂಹಿಕಾ ಅಥವಾ ಛಾಯಾಗ್ರಹಿ ಎನ್ನುವ ರಾಕ್ಷಸಿ. ಸಮುದ್ರದ ಮೇಲೆ ಯಾವುದಾದರೂ ವಸ್ತುಗಳ ನೆರಳು ಬಿದ್ದರೂ ಆಕೆ ಅದನ್ನು ಸಂಪೂರ್ಣವಾಗಿ ನುಂಗಿಬಿಡುತ್ತಾಳೆ. ಹಾಗೆಯೇ ನಮ್ಮ ಆಂಜನೇಯ ಸ್ವಾಮಿಯ ನೆರಳು ಬಿದ್ದಿದ್ದರಿಂದ ಆಕೆ ಆಂಜನೇಯ ಸ್ವಾಮಿಯನ್ನು ನುಂಗಲು ಹೋಗುತ್ತಾಳೆ. ಆಗ ಆಂಜನೇಯ ಸ್ವಾಮಿಯು ಚಿಕ್ಕದಾಗಿ ಆಕೆಯ ಬಾಯ ಒಳಗೆ ಹೋಗಿ ಆಕೆಯ ಕರಳುಗಳನ್ನೆಲ್ಲ ಬಗೆದು ಹಾಗೆ ಮೇಲೆ ಬಂದು ತಲೆಯನ್ನು ಒಡೆದುಕೊಂಡು ಮೇಲೆ ಹೋಗುತ್ತಾನೆ ಎಂಬುದರ ಬಗ್ಗೆ ಗ್ರಂಥದಲ್ಲಿ ಬರೆದಿದ್ದಾರೆ. ಈ ಪ್ರದೇಶವು ಇಂದು ಬರ್ಮುಡಾ ಟ್ರಯಾಂಗಲ್ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗುತ್ತಿದೆ. 1945ರಲ್ಲಿ US ನೋವೆ ಏರ್ಕ್ರಾಫ್ಟ್ಗಳು ಫ್ಲೋರಿಡಾದಿಂದ ಹೊರಡುತ್ತದೆ. ಏನು ನಡೆಯುತ್ತಿದೆ ಎಂದು ಗೊತ್ತಾಗಲಿಲ್ಲ. ಲಾಸ್ಟ್ ಮೆಸೇಜ್ ಬರುತ್ತದೆ, ಡೋಂಟ್ ಲೂಸ್ ಯುವರ್ ಹೋಪ್ ಎಂದು. ಅದಾದ ನಂತರ ಮತ್ತೆ ಒಂದು ವಿಮಾನವನ್ನು ಕಳುಹಿಸಲಾಗುತ್ತದೆ. ನಾಪತ್ತೆಯಾಗಿ ಹೋಗುತ್ತದೆ. ಹಾಗೆ 1492ರಲ್ಲಿ ಅಮೆರಿಕ ಕಂಡುಹಿಡಿದ ಕ್ರಿಸ್ಟೋಫರ್ ಕೊಲಂಬಸ್ ಈತನು ಪುಸ್ತಕದಲ್ಲಿ ಈ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಪ್ರಯಾಣಿಸುವಾಗ ದಿಕ್ಸೂಚಿ ಸಡನ್ನಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ಮತ್ತು ಆ ರಾತ್ರಿ ಎಂದೂ ನೋಡದ ದೃಶ್ಯ ನೋಡಿದೆ ಎಂದು ಹೇಳಿದ್ದಾರೆ. ಆ ರಾತ್ರಿ ಆ ಗೋಲಾಕಾರದ ಬೆಂಕಿ ನೀರಿನಲ್ಲಿ ಬಿದ್ದು ಹೋಯಿತು ಎನ್ನಲಾಗಿದೆ. ಈ ಬೆಳವಣಿಗೆಗಳು ಸಂಶೋಧಕರನ್ನು ಗೊಂದಲಕ್ಕೀಡು ಮಾಡಿದೆ. 1950ರಲ್ಲಿ ದಿ ಮಿಯಾಮಿ ಹೆರಾಲ್ಡ್ ಎಡ್ವರ್ಡ್ ವ್ಯಾನ್ ವಿಂಕರ್ ಜೋನ್ಸ್ ಬರ್ಮುಡಾ ಟ್ರಯಾಂಗಲ್ನ ಘಟನೆಗಳನ್ನು ಕುರಿತು ಲೇಖನವನ್ನು ಪ್ರಕಟಿಸಿದಾಗ ಬರ್ಮುಡಾ ಟ್ರಯಾಂಗಲ್ನ ರಹಸ್ಯವು ತಿಳಿದಿದೆ. ಆದರೆ ಬರ್ಮುಡಾ ಟ್ರಯಾಂಗಲ್ಸ್ನಿಂದ ಬದುಕಿ ಬಂದವರು ಇಲ್ಲವೇ ಎಂದರೆ ಇದ್ದಾರೆ. ಅವರೇ ಬ್ರೂಸ್ ಗ್ರೇರ್ನೋನ್. ಹೀಗೆ ಆಗಾಗ ವಿಮಾನದಲ್ಲಿ ಟ್ರಿಪ್ ಹೋಗುವ ಹವ್ಯಾಸ ಉಂಟು. 1970 ಡಿಸೆಂಬರ್ನಲ್ಲಿ ಸ್ನೇಹಿತ ಹಾಗೂ ನನ್ನ ತಂದೆಯ ಜೊತೆಗೂಡಿ ಬಹಮಸ್ನಿಂದ ಫ್ಲೋರಿಡಾಗೆ ಹೋಗಬೇಕಾದರೆ ಮಧ್ಯದಲ್ಲಿ ಬರ್ಮುಡಾ ಟ್ರಯಾಂಗಲ್ಸ್ನಿಂದ ಬರಬೇಕಾಗುತ್ತದೆ. ಅವರಿಗೆ ಮಿಸ್ಟೀರಿಯಸ್ ಅನುಭವವಾಗುತ್ತದೆ. ಮೋಡಗಳು ಇವೆ, ಇದು ದಾರಿ ಇದ್ದಂತೆ ಕಾಣಿಸುತ್ತದೆ. ಸುತ್ತುವರಿದ ಮೋಡಗಳ ರಂಧ್ರವಿರುವಂತಹ ಜಾಗದಲ್ಲಿ ವಿಮಾನವನ್ನು ತೆಗೆದುಕೊಂಡು ಹೋಗುವ ನಿರ್ಧಾರ ಮಾಡುತ್ತಾರೆ. ಹಾಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತಾರೆ. ಆತನಿಗೆ ರೇಡಿಯೋ ಸಿಗ್ನಲ್ ಸಿಗೋದ್ರಿಂದ ಪ್ಲೇನ್ ಕೋರ್ಡಿನೇಟ್ಗೆ ಹೇಳಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಅವರು ಪ್ಲೇನ್ ರೇಡರ್ನಲ್ಲಿ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾರೆ. ಈ ರೀತಿ ರಂಧ್ರದಿಂದ ಒಳಗೆ ಹೋದ ವ್ಯಕ್ತಿ 3 ನಿಮಿಷದ ಪ್ರಯಾಣದ ನಂತರ ಮಿಯಾಮಿ ಬೀಚ್ ಕಾಣಿಸುತ್ತದೆ.
ಆದರೆ ಆತ ಮೋಡಗಳ ಮಧ್ಯೆ ಹೋಗುವಾಗ ಮಿಯಾಮಿ ಬೀಚ್ 160 ಕಿಲೋಮೀಟರ್ ದೂರ ಇರುತ್ತದೆ. ವಿಮಾನಕ್ಕೆ ಅಷ್ಟು ವೇಗದ ಕೆಪಾಸಿಟಿ ಇರುವುದಿಲ್ಲ. ಇಲ್ಲ, ಜೆಟ್ಗಳಿಗೂ ಅಷ್ಟು ವೇಗದ ಮಿತಿ ಇರುವುದಿಲ್ಲ. ಅಷ್ಟು ವೇಗವಾಗಿ ಮಿಯಾಮಿ ಬೀಚ್ ತಲುಪುತ್ತಾನೆ. ಇಂತಹ ಘಟನೆಗಳನ್ನು ನೋಡಿ ಅಲ್ಲಿರುವವರೆಲ್ಲ ಆಶ್ಚರ್ಯಚಕಿತಗೊಳ್ಳುತ್ತಾರೆ. ಅವರಿಗೆ ನಾವು ಏನೋ ಯಾವ ರೀತಿ ಬಂದೆವು ಎಂದು ತಿಳಿಯಲಾಗುತ್ತಿಲ್ಲ. ಬರ್ಮುಡಾ ಟ್ರಯಾಂಗಲ್ನಿಂದ ವಿಮಾನ ಒಂದೇ ತಪ್ಪಿಸಿಕೊಂಡು ಬಂದಿರುವುದು. ಹೀಗಾದ ಅನುಭವವನ್ನು ಅವರು ಪುಸ್ತಕದ ಮೂಲಕ ವಿವರಿಸುತ್ತಾರೆ. ಅದೇ ಬಿಹೈಂಡ್ ಬರ್ಮುಡಾ ಟ್ರಯಾಂಗಲ್. ಇದಕ್ಕೆಲ್ಲ ಕಾರಣ ಏನು? ಪ್ರಶ್ನೆಗೆ ಉತ್ತರ ವರ್ಮ್ ಹೋಲ್ ಥಿಯರಿ. ವರ್ಮ್ ಹೋಲ್ ಥಿಯರಿ ಎಂದರೆ ಟೈಮ್ ಟ್ರಾವೆಲ್. ನಾವೀಗಿರುವ ಸಮಯಕ್ಕಿಂತ ಹಿಂದೆ ಅಥವಾ ಮುಂದೆ ಹೋಗಬಹುದು. ಇಲ್ಲವಾದಲ್ಲಿ ಏಲಿಯನ್ಗಳು ಬಂದು ಹೋಗುವ ಜಾಗವಿರಬಹುದು ಎಂದು ಹೇಳಲಾಗಿದೆ. ಆದರೆ ವಿಜ್ಞಾನಿಗಳು ಇದು ದೈತ್ಯಾಕಾರದ ಅಲೆಗಳ ಕಾರಣದಿಂದ ಹೀಗೆ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ದೈತ್ಯಾಕಾರದ ಅಲೆಗಳಿಂದ ಅಲ್ಲಿ ಗುರುತ್ವಾಕರ್ಷಣೆ ಹೆಚ್ಚಾಗಿ ಇವುಗಳು ಮುಳುಗುತ್ತವೆ ಎಂದು ಹೇಳಲಾಗಿದೆ.